ಗೆಳೆಯರ, ನನ್ನ ಮಗಳು ಹುಟ್ಟಿ ಈ ಮರಿನ ಸ್ಮಶಾನ ಮಾಡಬೇಕು. ನನ್ನ ಮಗಳು ಹುಟ್ಟದಿದ್ರ ಈ ಥರ ಆಗ್ತದೆ. ಯಾರ ಜನ್ಮಕ್ಕೆ ಯಾರ ಸಾವೂ ಕಾರಣವಲ್ಲ. ಹೆತ್ತ ಮಗಳನ್ನು ಕಳೆದುಕೊಂಡರೂ ಈ ಮನೆತನದ ಮಾನ ಉಳಿಸಿದ ಪುಣ್ಯಾತ್ಮ ನೀನು. ಈ ಒಂದು ಕಾರಣಕ್ಕಾಗಿ ನೀನು ಇದನ್ನು ತೆಗೆದುಕೋ. ಏನ್ರಿ ಇದು? ಇದ್ರಾಗ ಏನೈತ್ರಿ? ಇದರಲ್ಲಿ ನನ್ನ ಮನೆಯ ಆಸ್ತಿ, ಅಂತಸ್ತು, ಸಿರಿ ಸಂಪತ್ತು ಎಲ್ಲವನ್ನೂ ಹೆಸರಿಗೆ ಮಾಡಿದ್ದೇನೆ. ನೀನು ಈ ಮನೆಯ ಆಳು ಮಗನಲ್ಲೋ, ಈ ಮನೆಯ ಮಗ ನೀನು. ಇನ್ನು ಮುಂದೆ ಈ ಮನೆಯ ನ್ಯಾಯ, ನೀತಿ, ಧರ್ಮ ನಿನಗೆ ಒಪ್ಪಿಸುತ್ತೇನೆ. ಆದರೆ ಒಂದು ಮಾತು ರುದ್ರ, ಈ ಮಾನವಂತರ ಮನೆಯಲ್ಲಿ ಯಾವ ಕಾಲಕ್ಕೂ ಮಾನ ಕಳೆದುಕೊಳ್ಳಬಾರದು. ನ್ಯಾಯಕ್ಕಾಗಿ ಹೋರಾಡಬೇಕು. ಸಮಯ ಬಂದರೆ ಪ್ರಾಣ ಕೊಡಲು ಶಕ್ತನಿರಬೇಕು. ಹೋಗು, ಊರಿನ ಎಲ್ಲಾ ಜನರನ್ನು ಕರೆದುಕೊಂಡು ಬಾ. ಅವರ ಸಮ್ಮುಖದಲ್ಲಿ ನೀನೇ ಈ ಮನೆಗೆ ಮಗ ಅಂತ ತಿಳಿಸಿ ವಿಶ್ರಾಂತಿ ಪಡೆಯುತ್ತೇನೆ. ಈ ಮನೆತನಕ್ಕ ನಾನು ಅಷ್ಟೊಂದು ಯೋಗ್ಯನೇ? ನನ್ನ ಮನೆಯ ಮಾನ ಉಳಿಸಿದಾಗಲೇ ನಾನು ಅರ್ಥ ಮಾಡಿಕೊಂಡೆ. ಅನ್ನ ಉಂಡವ ಋಣ ಮುಟ್ಟಿಸುವ ಋಣವಂತ ನೀನೆಂದು. ಅದಕ್ಕಾಗಿ ನೀನೇ ಮನೆಗೆ ತಕ್ಕ ಮಗ. ಹೋಗೋ ಹೋಗೋ. ಏನಿದು ನನ್ನ ಬಾಳಿನ ಚಿತ್ರದಿಂದ ದಾಟ? ನನ್ನ ಬದುಕೆಂಬ ಸಂತೆ ನಿನ್ನ ಮನಸ್ಸಿಗೆ ಬರಲಿಲ್ಲವೇ? ನಾನಾವ ಪಾಪ ಮಾಡಿದ ಒಂದು ಈ ರೀತಿ ನನ್ನ ಬದುಕು ಸೃಷ್ಟಿಸಿದೆ. ನ್ಯಾಯವಂತರಿಗೆ ಇಲ್ಲಿ ನೆಲೆಯಿಲ್ಲವೇ? ನೀತಿವಂತರಿಗೆ ಇಲ್ಲಿ ನಿಲ್ಲಲು ಅವಕಾಶವಿಲ್ಲವೇ? ಧರ್ಮವಂತರಿಗೆ ಪುಣ್ಯದ ಕೆಲಸ ಮಾಡಲು ನಿನ್ನ ಕರುಣೆ ಇಲ್ಲವೇ ದೇವ? ಯಾಕೆ ದೇವ, ಯಾಕೆ ಈ ರೀತಿ ನರಮಾನವರನ್ನು ಸೂತ್ರದ ಗೊಂಬೆಗಳಂತೆ ಆಡಿಸುತ್ತಿರಲಿಲ್ಲ? ಯಾಕೆ ದೇವ, ಯಾಕೆ? ಈ ಜಗದಲ್ಲಿ ಸತ್ಯವಂತರಿಗೆ ನೀನು ಕೊಡುವ ಸತ್ವ ಪರೀಕ್ಷೆ ಅಥವಾ ಶಿಕ್ಷೆ? ಹೇಳು. ಕಲ್ಲಾಗಿ ಕುಳಿತ ಕಳ್ಳರಿ, ಎಲ್ಲ ಬಲ್ಲವನಾಗಿ ಏನೂ ಗೊತ್ತಿಲ್ಲದಂತೆ ನಮ್ಮನ್ನೇ ಹೊಣೆ ಮಾಡುವ ಮಹಾನೀಚ. ಅಲ್ಲ, ನನ್ನ ಬಾಳಿನ ದುರಂತದ ಕತೆ, ನನ್ನ ಬಾಳಿನ ದುರಂತದ ಹರಿದ ಮುಂಬೆಯ ಮುರಿದ ಮಳ್ಳಾಗಿಸಿದ ಕಂಬನಿದಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಆಡಿಸಿನೋಡು ಪೀಡಿಸಿನೋಡು ಯಾರೇಕದಲ್ಲಿ ಮನಸ್ಸಿಗೆ ಹೋದು ಶಾಂತಿ ದೊರಕದು. ಕೊಳಗೇರಿದುವ ನೈತಿಕತೆಯು ಏಕು ಮುಗಿಯದು, ಅಯ್ಯೋ ಏಕು ಮುಗಿಯದು, ಏಕು ಮುಗಿಯದು, ಅಯ್ಯೋ ಏಕು ಮುಗಿಯದು. ಅಪರ 4 ಜನ ಎಲ್ಲ ಬರಾಕತ್ತಾರ್ರಿ. ಅಪರ
ಸತೋಮ ಸತ್ಯಮಗ